ಪರಮ ಪ್ರೀತಿಯುಳ್ಳ ತಂದೆಯಾದ ದೇವರಲ್ಲಿ ಪ್ರೀತಿಯುಳ್ಳ ದೇವರ ಸೇವಕರೇ ಹಾಗೂ ದೇವರ ಮಕ್ಕಳೇ, ಈ ಸಂದರ್ಭದಲ್ಲಿ 143ನೇ ಕೀರ್ತನೆಯನ್ನು ನಾವು ಧ್ಯಾನಕ್ಕಾಗಿ ಇವತ್ತು ಆರಿಸಿಕೊಂಡಿದ್ದೇವೆ. ಮತ್ತು 143ನೇ ಕೀರ್ತನೆಯಲ್ಲಿ ಇರುವಂಥದ್ದು ಶಿಕ್ಷಾ ರಕ್ಷಣೆಗಳಿಗಾಗಿ ಪ್ರಾರ್ಥಿಸುವುದು ಎಂಬುದಾಗಿ. ಶಿಕ್ಷಾ ರಕ್ಷಣೆಗಳಿಗಾಗಿ ಪ್ರಾರ್ಥಿಸುವುದು ಎಂಬುದಾಗಿ ಅಂದ್ರೆ ಅರ್ಥ, ವೇಳೆ ನಮಗೆ ಶಿಕ್ಷೆ ಬರ್ತಾ ಇದೆ, ಆ ಶಿಕ್ಷೆಯನ್ನು ನಾವು ರಕ್ಷಿಸಿಕೊಳ್ಬೇಕು. ಶಿಕ್ಷೆ ಬೇಡ ಅಂತ ಹೇಳಿ ಆ ಶಿಕ್ಷೆಯಿಂದ ರಕ್ಷಣೆ ದೊರೆಯಬೇಕು ಎಂಬುವ ಕಾರಣಗಳಿಗಾಗಿ ಪ್ರಾರ್ಥಿಸುವಂಥದ್ದು. ಈ ಲೋಕದಲ್ಲಿ ನಾವು ಜೀವಿಸುವಾಗ ನಮಗೆ ಅನೇಕ ತೊಂದರೆಗಳು, ಇಕ್ಕಟ್ಟುಗಳು, ಕಷ್ಟಗಳು ಇದೆ. ಎಲ್ಲ ಕಡೆನೂ ನಾವು ಪ್ರಾಬ್ಲಮ್ ಅಲ್ಲಿ ಸಿಕ್ಕಿ ಹಾಕಿಕೊಂಡಿರ್ತೇವೆ. ಒಂದು CBS ಹಾಡು ಈ ವರ್ಷದ ಈಗ ಹೇಳುತ್ತೆ, ಪ್ರಾಬ್ಲಮ್ ಇಲ್ಲದ ಸ್ಥಳವೇ ಇಲ್ಲಪ್ಪ, ಪ್ರಾಬ್ಲಮ್ ಇಲ್ಲದ ವ್ಯಕ್ತಿಯೇ ಇಲ್ಲಪ್ಪ ಅಂತ ಹೇಳುತ್ತೆ. ಆ ರೀತಿಯಲ್ಲಿ ಪ್ರಾಬ್ಲಮ್ಮು, ತೊಂದರೆ, ಕಷ್ಟ, ಇಕ್ಕಟ್ಟು ಅನ್ನೋದರ ಜೀವಿತದಲ್ಲಿ ಈ ಲೋಕದಲ್ಲಿ ಸೈತಾನ ಇರೋದ್ರಿಂದ, ಸೈತಾನ ಮನುಷ್ಯರ ಜೊತೆಗೆ ತನ್ನ ಕಾರ್ಯಗಳನ್ನು ಮಾಡೋದ್ರಿಂದ ಇವೆಲ್ಲ ಸಂಭವಿಸ್ತಾ ಇರ್ತದೆ. ಇಂಥ ಒಂದು ಸಂದರ್ಭದಲ್ಲಿ ಅನುದಿನವು ದೇವರ ಅನ್ಯೋನ್ಯತೆಯಲ್ಲಿ, ದೇವರ ಪ್ರೀತಿಯಲ್ಲಿ, ದೇವರಲ್ಲಿ ಜೊತೆಗೆ ಹೋದ್ರೆ ನಾವು ಸುರಕ್ಷಿತರಾಗ್ತೀವಿ ಅನ್ನುವಂಥದ್ದು ಕೀರ್ತನೆಗಾರನ ಆಲೋಚನೆ ಮತ್ತು ಕೀರ್ತನೆಗಾರನ ಒಂದು ವಿಷಯವಾಗಿದೆ. ದಾವೀದನು ರಚಿಸುವಂತ ಈ ಕೀರ್ತನೆಯಲ್ಲಿ ಯೆಹೋವನೇ ನನ್ನ ಪ್ರಾರ್ಥನೆಯನ್ನು ಆಲಿಸು, ನನ್ನ ಬಿನ್ನಹಕ್ಕೆ ಕಿವಿಗೊಡು ಅಂತ ಹೇಳ್ತಾರೆ. ನನ್ನ ಪ್ರಾರ್ಥನೆಯನ್ನು ಆಲಿಸು, ನನ್ನ ಕಿವಿಗಳನ್ನು ಕಿವಿಗೊಡು. ಮತ್ತು ನಿನ್ನ ನೀತಿ ಸತ್ಯತೆಗಳಿಗೆ ಅನುಸಾರವಾಗಿ ಸದುತ್ತರವನ್ನು ದಯಪಾಲಿಸು. ನಿನ್ನ ಸೇವಕರನ್ನು ವಿಚಾರಣೆಗೆ ಗುರಿ ಮಾಡಬೇಡ, ನಿನ್ನ ಸನ್ನಿಧಿಯಲ್ಲಿ ಯಾವ ಜೀವಿಯೂ ನೀತಿವಂತನಲ್ಲ. ಅಂದ್ರೆ ನಾನು ಒಳ್ಳೆಯವನೋ ಕೆಟ್ಟವನೋ ಅಂತ ನೀನು ವಿಚಾರ ಮಾಡ್ಕೊಂಡು ಹೋದ್ರೆ ನಾನು ನೀತಿವಂತನಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಿನ್ನ ಒಂದು ಸನ್ನಿಧಿ ಒಳಗ, ನಿನ್ನ ಒಂದು ದೃಷ್ಟಿಯಲ್ಲಿ ಮಾನವನು ಯಾವನು ನೀತಿವಂತನಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ವಚನ ಹೇಳುತ್ತಲ್ಲ, ನೀತಿವಂತನಿಲ್ಲ ಒಬ್ಬನಾದ್ರೂ ಇಲ್ಲ ಅಂತ. ಆತರ ಯಾರೂ ನೀತಿವಂತರೇ ಇಲ್ಲ. ನಂದೇ ನ್ಯಾಯ ನಿಂದೇ ಸರಿ, ನಿಂದೇ ನ್ಯಾಯ ನಂದೇ ಸರಿ ಅಂತ ನಾನು ಏನಾರ ಹೋದ್ರೆ ಯಾವುದೋ ಒಂದು ನೀತಿವಂತರಾದಂತ ಇದು ಇಲ್ಲ. ಹಾಗಾಗಿ ನಿನ್ನ ಸನ್ನಿಧಿಯಲ್ಲಿ ಯಾವ ಜೀವಿಯೂ ನೀತಿವಂತನಲ್ಲ. ಆದ್ರಿಂದ ನೀನು ನೀತಿ ಸತ್ಯತೆಗಳಿಗೆ ಅನುಸಾರವಾಗಿ ನನಗೆ ದಯಪಾಲಿಸು ನಿನ್ನ ಇದನ್ನು ಸದುತ್ತರವನ್ನ ಅಂತ ಹೇಳಿ. ಮತ್ತು 3 ಮತ್ತು 4ನೇ ವಚನ ತೆಗೆದುಕೊಳ್ಳುವಾಗ, ನೀನು ನನಗೆ ನ್ಯಾಯ ತೀರ್ಸು, ನನ್ನನ್ನ ರಕ್ಷಿಸು. ಆದ್ರೆ ಈಗ ಏನಾಗಿದೆ, ಏನ್ ಪ್ರಾಬ್ಲಮ್ ಆಗಿದೆ ನನ್ಗೆ ಅಂದ್ರೆ, ವೈರಿಯು ನನ್ನ ಪ್ರಾಣವನ್ನು ಹಿಂಸಿಸ್ತಾ ಇದ್ದಾನೆ, ಜೀವನವನ್ನು ನೆಲಕ್ಕೆ ಹಾಕಿ ಜಜ್ಜಿದ್ದಾನೆ, ಕಾರ್ಗತ್ತಲೆಯಲ್ಲಿ ನನ್ನನ್ನು ಹಾಕಿದ್ದಾನೆ, ಬಹುಕಾಲದಲ್ಲಿ ಸತ್ತವನಂತಿದ್ದೇನೆ, ನನ್ನ ಆತ್ಮವು ಕುಂದಿ ಹೋಗಿದೆ, ನನ್ನ ಮನಸ್ಸು ಬೆರಗಾಗಿದೆ. ಅಂದ್ರೆ ನಾನು ಯಾವ ರೀತಿ ಇದ್ದೀನಿ ಇವಾಗ, ನನ್ನ ಪ್ರೆಸೆಂಟ್ ಸಿಚುವೇಶನ್ ಹೇಗಿದೆ ಅಂದ್ರೆ, ನಾನು ವೈರಿ ನನ್ನ ಪ್ರಾಣನ ಹಿಂಸಿಸ್ತಾ ಇದ್ದಾನೆ, ನಿಂದಿಸ್ತಾ ಇದ್ದಾನೆ, ಜಜ್ಜುತ್ತಾ ಇದ್ದಾನೆ ಹಾಕೊಂಡು ಕೆಳಗಡೆ. ಮತ್ತೆ ಕಾರ್ಗತ್ತಲೆ ಅಂದ್ರೆ ಒಂದು ಡಾರ್ಕ್ನೆಸ್ ಅಲ್ಲಿ ನನ್ನನ್ನು ಇಟ್ಟಿದ್ದಾನೆ, ನಾ ಸತ್ತವನಂತಾಗಿದ್ದೇನೆ, ನನ್ನ ಆತ್ಮ ಕುಂದಿ ಹೋಗ್ಬಿಟ್ಟಿದೆ, ನಾ ಬೆರಗಾಗಿದ್ದೀನಿ ಅಂತಂದ್ರೆ ಇದರ ಅರ್ಥ ನನಗೆ ತಿಳಿಯದ ರೀತಿಯಲ್ಲಿ ಏನೇನೋ ಆಗ್ಬಿಟ್ಟಿದೆ. ಅಂದ್ರೆ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಈ ತರ ಆಗ್ಬೇಕು ಅಂತ ಹೇಳಿ. ನನ್ನ ವೈರಿ ನನಗೆ ಈ ತರ ಎಲ್ಲ ಪ್ರಾಬ್ಲಮ್ ಕೊಟ್ಬಿಟ್ಟಿದ್ದಾನೆ ಅಂತ. ನಮ್ಮ ಜೀವನದಲ್ಲಿ, ಅನುದಿನದ ಜೀವನದಲ್ಲಿ ಎಷ್ಟೋ ಸಂದರ್ಭಗಳಲ್ಲಿ ನಮ್ಮ ವೈರಿಗಳು ನಮ್ಮ ಸುತ್ತಮುತ್ತ ಇರ್ತಾರೆ. ಮತ್ತೆ ನಮ್ಮನ್ನು ಎಷ್ಟರ ಮಟ್ಟಿಗೆ ನಿಂದಿಸ್ತಾರೆ, ನಮ್ಮನ್ನ
ನಮ್ಮ ಜೀವವನ್ನ ನೆಲಕ್ಕೆ ಹತ್ತಿಸ್ತಾರೆ ಅಂತಂದ್ರೆ ನಾವು ಸತ್ತೋದ್ವಿ ಅನ್ನೋ ಲೆಕ್ಕಕ್ಕಿರ್ತೀವಿ. ನಾವು ಒಂದ್ ವೇಳೆ ಜೀವಂತವಾಗಿ ಇದ್ರೂ ಕೂಡ ನಾವು ಸತ್ತು ಬಿಡ್ಬೇಕು ಅಥವಾ ಸತ್ತು ಹೋಗ್ಬಿಟ್ಟಿದೀವಿ, ನಾವು ಸಾಯೋದು ಲೇಸು ಅನ್ನುವಂತ ಪರಿಸ್ಥಿತಿ ಮತ್ತು ಬಹಳ ಇಕ್ಕಟ್ಟು. ಮತ್ತೆ ನಮ್ಗೆ ಎಲ್ಲಿ ನೋಡಿದ್ರು ಕತ್ಲೆ ಕಾಣ್ತಿರ್ತದೆ, ಎಲ್ಲಿ ನೋಡಿದ್ರು ಕತ್ಲೆ, ಯಾವ ಕಡೆ ಸಹಾಯ ಸಿಗೋದಿಲ್ಲ ನಮ್ಗೆ. ಆಮೇಲೆ ಏನ್ ಹೇಳ್ತಾನೆ, ನನ್ನ ಆತ್ಮವು ಕುಂದಿ ಹೋಗಿದೆ, ನನ್ನ ಮನಸ್ಸು ಬೆರಗಾಗಿದೆ, ಅಯ್ಯೋ ಏನ್ ಬಿಡಪ್ಪ ಅಂತ. ಮತ್ತೆ ಬೆರಗು, ಓ ಈ ತರ ಎಲ್ಲ ಆಗೋಯ್ತಲ್ಲ, ಇಷ್ಟೆಲ್ಲ ಇದಾಯ್ತಲ್ಲ ಅಂತ. ಸೊ ಇಂಥ ಪರಿಸ್ಥಿತಿಯಲ್ಲಿ ನಾವು ಏನು ಮಾಡ್ಬೇಕು ಅನ್ನೋದು ಅನೇಕ ಸಂದರ್ಭಗಳು ನಮಗೆ ಗೊತ್ತಾಗೋದಿಲ್ಲ. ಇದರಿಂದ ನಮಗೆ ಪನಿಷ್ಮೆಂಟ್ ಬಂದ್ಬಿಡುತ್ತೆ, ನಮಗೆ ತೊಂದರೆ ಆಗ್ಬಿಡುತ್ತೆ, ನಮಗ್ ಕಷ್ಟ ಆಗ್ಬಿಡುತ್ತೆ ಅಂತಕ್ಕಂತ ಮನೋಭಾವನೆ ನಮ್ಮಲ್ಲಿ ಎಲ್ಲರಲ್ಲೂ ಬಂದ್ಬಿಡುತ್ತೆ. ಸೊ ಆಗಾಯ್ತಾನೆ ಹೇಳ್ತಾ ಇದ್ದಾನೆ ದೇವರು, ನನಗೆ ನೀನು ಸಹಾಯ ಮಾಡು, ನನಗ್ ಬರುವಂತ ಶಿಕ್ಷೆಗಳು, ನನಗ್ ಬರುವಂತ ಪ್ರಾಬ್ಲಮ್, ನನಗ್ ಈ ತರ ಎಲ್ಲ ಆಗಿದೆ, ನಾನು ಇನ್ನೇನೇನು ಆಗ್ತಿರೋ ಗೊತ್ತಿಲ್ಲ, ಬಟ್ ನನ್ನನ್ನ ನೀನು ಕಾಪಾಡುವಂತ ಕೀರ್ತನೆಗಾರನು ಮೊರೆ ಇಡ್ತಾ ಇದ್ದಾನೆ ಪ್ರೀತಿಯೊಳಗೆ. ಅದೇ ತರ ಮತ್ತೆ ನಾವು ನೋಡುವಾಗ 5, 6ನೇ ವಚನಗಳಲ್ಲಿ, ಹಳೆ ದಿನಗಳನ್ನು ನೆನೆಸಿಕೊಳ್ಳುತ್ತೇನೆ, ನಿನ್ನ ಎಲ್ಲಾ ಕಾರ್ಯಗಳನ್ನು ಧ್ಯಾನಿಸುತ್ತೇನೆ, ನಿನ್ನ ಕೈ ಕೆಲಸಗಳನ್ನು ಸ್ಮರಿಸುತ್ತೇನೆ, ಕೈವಡ್ಡಿ ಬೇಡುತ್ತೇನೆ, ಒಣನೆಲವು ನೀರಿಗಾಗಿ ಹೇಗೋ ಹಾಗೆ ನನ್ನ ಆತ್ಮವು ನಿನಗಾಗಿ ತಾವಕ ಪಡುತ್ತದೆ. ಬಹಳ ಏನಂದ್ರೆ ಚಂದವಾಗಿ ಇಲ್ಲಿ ಹೇಳುವಂಥದ್ದು ಹಳೆಯ ದಿನಗಳನ್ನ ನೆನೆಸ್ಕೊಳ್ಳುವಂಥದ್ದು. ಇಂಥ ಸಂದರ್ಭದಲ್ಲಿ ಭಕ್ತನು ಹಳೆ ದಿನವನ್ನು ನೆನೆಸ್ಕೊಳ್ತಾ ಇದ್ದಾನೆ. ಹಾಗೆ ಹಳೆ ದಿನವನ್ನು ನೆನೆಸ್ಕೊಂಡು, ಹಳೆ ದಿನದಲ್ಲಿ ದೇವರು ನಮ್ಗೆಲ್ಲ ಎಷ್ಟು ಉಪಕಾರ ಮಾಡಿದ್ದಾರೆ, ಎಷ್ಟೆಲ್ಲ ನಮ್ಗೆ ಸಂತೋಷ ಕೊಟ್ಟಿದ್ದಾರೆ, ಎಷ್ಟೆಲ್ಲ ಆನಂದ ಕೊಟ್ಟಿದ್ದಾರೆ, ಎಷ್ಟೆಲ್ಲ ತೃಪ್ತಿ ಕೊಟ್ಟಿದ್ದಾರೆ, ಎಷ್ಟೆಲ್ಲ ಅದನ್ನ ನೆನೆಸ್ಕೊಳ್ಳುವಂಥದ್ದು ಅಲ್ದೇನೆ ಆತನು ಅದೇ ನಿನ್ನ ಕೈ ಕೆಲಸ ನಾನು ಸ್ಮರಿಸ್ತೀನಿ ಅಂದ್ರೆ, ನೀನು ನನಗೆ ಏನೇನು ಹೆಲ್ಪ್ ಮಾಡಿದ್ರಿ, ನೀವು ನನಗೆ ಏನೇನು ಮಾಡಿದ್ರಿ ಅದನ್ನ ಸ್ಮರಿಸ್ತೀನಿ, ಹಳೆದೆಲ್ಲ ನೆನೆಸ್ಕೊಳ್ತೀನಿ. ಈಗೇನಾಗಿದೆ, ನಿನ್ನ ಕೈ ಒಡ್ಡಿ ಬೇಡ್ತೀನಿ, ನನಗ್ ಬಂದಿರೋ ಪ್ರಾಬ್ಲಮ್ಮು ಇಂದ ತಪ್ಸು, ಕೈ ಒಡ್ಡಿ ಬೇಡ್ತೀನಿ. ಏನು ಕೈ ಒಡ್ಡಿ, ಯಾವ ರೀತಿ ಬೇಡ್ತೀನಿ, ನನ್ನ ಆತ್ಮ ಯಾವ ರೀತಿ ಇದೆ ಅಂದ್ರೆ, ಒಣನೆಲ ನೋಡಿ, ಈಗ ಒಣನೆಲವು ನೀರಿಗಾಗಿ ಹೇಗೋ, ಈಗ ಹಾಗೆ ನನ್ನ ಆತ್ಮವು ನಿನ್ನನ್ನು ಬಯಸುತ್ತದೆ, ಹಾಗೆಯೇ ನನ್ನ ಆತ್ಮವು ನಿನಗಾಗಿ ತವಕ ಪಡುತ್ತದೆ ಅಂತ. ಈಗ ಒಣನೆಲ ನೋಡ್ರಿ, ಮಳೆ ಇಲ್ಲ, ವರ್ಷ ಇನ್ನೂ ಬಂದಿಲ್ಲ. ಉತ್ತರ ಕರ್ನಾಟಕದಲ್ಲಂತೂ ಬಹಳ ಕಷ್ಟ ಆಗಿದೆ ಎಲ್ಲರಿಗೂ, ಬಿಸಿಲು ದಿನ ದಿನ ಹೆಚ್ಚುತ್ತಾ ಇದೆ. ಇಂಥ ಸಂದರ್ಭದಲ್ಲಿ ಒಂದು ಸಣ್ಣ ಮಳೆ ಬಂತು, ಒಂದ್ ದಿವಸ ಬಂದ್ರೆ ಅದು ಮಳೆ ಬಂದಿದೆ ಇಲ್ಲ ಅಂತ ಕಂಡಿಡಿಯಕ್ ಆಗ್ತಾ ಇಲ್ಲ ನಮ್ಗೆ. ಯಾಕಂದ್ರೆ ನೀರೆಲ್ಲ ಒಳಗಡೆ ಹೀರ್ಕೊಂಡ್ಬಿಟ್ಟಿದೆ, ಭೂಮಿ ಎಲ್ಲ ಹರಿದಾಡಿಲ್ಲ. ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಒಣಗ್ಬಿಟ್ಟಿದೆ. ಯಾಕಂದ್ರೆ ಆ ಒಣನೆಲ್ಲ ಹಾಗೆ ನೀರ್ ಬಿದ್ದ ತಕ್ಷಣ ತಾನು ಹೀರ್ಕೊಂಡು ಸಂತೋಷ ಪಟ್ಕೊಂಡು ಅದು ಇದಾಗ್ತದ. ಹಾಗೆ ನನ್ನ ಆತ್ಮ ಈ ಸಂದರ್ಭದಲ್ಲಿ ನನಗೆ ಸಹಾಯ ಬೇಕು ಅಂತ ಅದು ಬಯಸ್ತಾ ಇದೆ. ಆ ರೀತಿ ನಿನ್ನ ಆಶೀರ್ವಾದ ನನಗೆ ಬೇಕು ಅಂತ ಬಯಸ್ತದೆ, ದಯವಿಟ್ಟು ನನಗೆ ಹೆಲ್ಪ್ ಮಾಡು, ನನಗೆ ಯಾವ ಶಿಕ್ಷೆನೂ ಕೊಡಬೇಡ ಅಂತಕ್ಕಂಥ ಒಂದು ವಿಷಯವನ್ನ ಇಲ್ಲಿ ಕಾಣ್ತಿದ್ದೇವೆ. ಮತ್ತೆ 7ನೇ ಮತ್ತು 8ನೇ ವಚನಗಳನ್ನ ನೋಡೋಣ. ಯೆಹೋವನೇ ಬೇಗನೆ ಸದುತ್ತರ ದಯಪಾಲಿಸು, ನನ್ನ ಆತ್ಮವು ಕುಂದಿ ಹೋಗಿದೆ, ನೀನು ವಿಮುಖನಾದರೆ ಸಮಾಧಿಯಲ್ಲಿ ಸೇರಿದವರಿಗೆ ನಾನು ಸಮನಾಗುವೆನು. ಒತ್ತಾರೆ ನಿನ್ನ ಕೃಪೆಯು ನನಗೆ ಪ್ರಕಟವಾಗಲಿ, ನಿನ್ನಲ್ಲಿ ಭರವಸೆ ಬಿಟ್ಟಿದ್ದೇನಲ್ಲ, ನಾನು ನಡೆಯತಕ್ಕ ಮಾರ್ಗವನ್ನು ತಿಳಿಸು, ನನ್ನ ಮನಸ್ಸನ್ನು ನಿನ್ನಲ್ಲಿಯೇ ಇಟ್ಟಿದ್ದೇನೆ. ಏನ್ ಹೇಳ್ತಾ ಇದ್ದಾನೆ, ನೀನು ನನಗೆ ಒಂದ್ ವೇಳೆ ಉತ್ತರ ಕೊಡ್ಲಿಲ್ಲ ಅಂದ್ರೆ ಬೇಗ ಕೊಡು ನನಗೆ. ನೀನ್ ಬೇಗ ಕೊಡ್ಲಿಲ್ಲ ಅಂದ್ರೆ ನಾನು ಹೆಂಗಾಗ್ಬಿಡ್ತೀನಿ, ಸಮಾಧಿಯಲ್ಲಿ ಏನು ಸಮಾಧಿಯಲ್ಲಿ ಸೇರಿದವರಿಗೆ ನಾನು ಸಮನಾಗುವೆನು. ಅಂದ್ರೆ ಏನು ಅರ್ಥ, ಸಮಾಧಿಯಲ್ಲಿ ಯಾರು ಸೇರ್ತಾರೋ, ಸತ್ತೋಗಿರೋರಿಗೆ ನಾನು ಸಮ ಆಗ್ಬಿಡ್ತೀನಿ. ಅಂದ್ರೆ ಐ ಆಮ್ ಡೆಡ್, ನಾನು ಏನಕ್ಕೂ ಪ್ರಯೋಜನ ಇಲ್ಲ, ನಾನು ಡೆಡ್ ಅಂದ್ರೆ ಸತ್ಬಿಟ್ಟೆ ನೀನು ನನ್ಗೆ. ಆ ರೀತಿ ಸಮ, ಅಲ್ಲಿವರೆಗೂ ನಾನು ಬಿಡಬೇಡ. ನಾನು ಆ ರೀತಿ ಕುಂದಿ ಹೋಗಿದ್ದೇನೆ, ವೈರಿಗಳು ನನಗೆ ದ್ರೋಹ ಮಾಡ್ಬಿಟ್ಟಿದ್ದಾರೆ, ನನಗೆ ತೊಂದರೆ ಕೊಟ್ಬಿಟ್ಟಿದ್ದಾರೆ, ನನಗೆ ಪ್ರಾಬ್ಲಮ್ ಆಗ್ಬಿಟ್ಟಿದ್ದಾರೆ. ಆದ್ರಿಂದ ನನ್ನ ಆತ್ಮ ಕುಂದಿ ಹೋಗಿದೆ, ನನ್ನ ಆತ್ಮ ಕುಂದಿ ಹೋಗಿದೆ. ದಯವಿಟ್ಟು ನನಗೆ ಒತ್ತಾರಿಯಲ್ಲಿ ನಿನ್ನ ಕೃಪೆ, ಅಂದ್ರೆ ಬೇಗ ಬೆಳಿಗ್ಗೆ ಆಗೋಷ್ಟರಲ್ಲಿ. ರಾತ್ರಿ ಎಲ್ಲ ಕೆಲವು ಟೈಮ್ ಏನೋ ಪ್ರಾಬ್ಲಮ್ ಆದಾಗ ಯೋಚನೆ ಮಾಡ್ತಾ ಆಮೇಲೆ ಇರ್ತೀವಿ, ಬೆಳಿಗ್ಗೆ ಆದ್ರೆ ಒಳ್ಳೇದಾಗತ್ತೆ, ಬೆಳಿಗ್ಗೆ ಆಗ್ಬಿಟ್ರೆ ಸಾಕಪ್ಪ, ಬೆಳಿಗ್ಗೆ ಆಗ್ಬಿಟ್ರೆ ಸಾಕು. ಹಾಗೆ ಬೆಳಿಗ್ಗೆ ಆಗಷ್ಟೊಳಗಡೆ ನೀನು ನನಗೆ ಸಹಾಯ ಮಾಡು,
ಮತ್ತೆ ಒತ್ತಾರೆ ನಿನ್ನ ಕೃಪೆಯು ನನಗೆ ಪ್ರಕಟವಾಗಲಿ, ನಿನ್ನಲ್ಲಿ ನಾನು ಭರವಸೆ ಇಟ್ಟಿದ್ದೀನಿ, ನಿನ್ನ ನಾನು ನಂಬಿದ್ದೀನಿ ಅಂತ ಆತ ಹೇಳ್ತದೆ. ನಾನು ನಡೆಯತಕ್ಕ ಮಾರ್ಗ ಕೂಡ ನನಗೆ ತಿಳಿಸು, ನನ್ನ ಮನಸ್ಸು ನಿನ್ನಲ್ಲಿ ಇಟ್ಟಿದ್ದೇನೆ. ಅನೇಕ ಸಂದರ್ಭದಲ್ಲಿ ನಾವು ನಮ್ಮ ಇಷ್ಟ ಪ್ರಕಾರ ನಡೀತಿರ್ತೀವಿ, ಆದ್ರೆ ದೇವ್ರ ಹತ್ರ ನಾನು ಕೂಡ ಎಷ್ಟೋ ಸಂದರ್ಭದಲ್ಲಿ ನೀವು ಎಲ್ಲರೂ ಕೂಡ ಕೇಳುವಂಥದ್ದು, ದೇವ್ರೆ ನಾನು ಏನ್ ಮಾಡ್ಬೇಕು ನನಗೆ ತಿಳಿಸು, ನನಗೇನು ಮಾಡ್ಬೇಕು ನನಗೆ ತಿಳಿಸು ಅಂತಕ್ಕಂಥ ವಿಷಯವನ್ನು ನಾವು ದೇವರ ಚಿತ್ತಕ್ಕೆ ನಡೆಯುವಂಥದ್ದು ಅಲ್ವಾ. ನಾವ್ ದೇವ್ರು ಏನ್ ಹೇಳ್ತಾರೋ ಏನ್ ಮಾಡ್ಬೇಕಂತಾರೆ ಅದನ್ನ ನಾವು ಮಾಡ್ಬೇಕು. ನಮ್ಗೆ ಇಷ್ಟ ಬಂದಾಗ ನಾವು ಮಾಡ್ಕೊಂಡು ಹೋದಾಗ ನಾವು ಪ್ರಾಬ್ಲಮ್ ಅನುಭವಿಸ್ತಾನೆ ಇರ್ತೀವಿ, ದಿನ ಅನುಭವಿಸ್ತಾನೆ ಇರ್ತೀವಿ ಪ್ರಾಬ್ಲಮ್. ಸೈತಾನ್ ಹತ್ರ ಪ್ರೇಯರ್ ಮಾಡಿದ್ರೆ ನಾವು ಕೆಲಸಗಳು ಮಾಡುವಾಗ ಮಾರ್ಗವನ್ನ ತಿಳ್ಕೊಳ್ದೇನೆ ನಾವು ಹೋಗುವಾಗ ನಮ್ಮ ಮಾರ್ಗ ಹೆಂಗಂಗ ಆಗೋಗುತ್ತೆ ಆಯ್ತಾ. ಈಗ ಏನ್ ಮಾಡ್ತಾರೆ, ಮಾರ್ಗ ಕೇಳ್ಕೊಂಡು ನಾವು ಕ್ಲೀನ್ ಆಗಿ ಹೋಗ್ಬೇಕಂತ ಇದೀವಿ ನಾವು. ಹಾಗೆ ಮಾರ್ಗವನ್ನ ನಾವು ಡೈಲಿ ಯಾವ ಮಾರ್ಗದಲ್ಲಿ ಹೋಗ್ಬೇಕು ಏನ್ ಮಾಡ್ಬೇಕು ಅಂತ ತಗೊಂಡ್ರನ್ನ ದೇವ್ರ ಹತ್ರ ನಾವು ಕೇಳಿ ತಿಳ್ಕೊಳ್ಳುವಂಥದ್ದನ್ನ ತಿಳಿಸು ನನಗೆ ಅಂತ ದೇವ್ರ ನಡೆಸ್ಬೇಕು. ದೇವರ ನಡೆಸುವಿಕೆ ಅಂತ ಹೇಳ್ತೀವಿ, ದೇವ್ರ ನಡೆಸ್ಬೇಕು. 9ನೇ ವಚನ, ಯೆಹೋವನೇ ನಿನ್ನನ್ನೇ ಮರೆ ಹೊಕ್ಕಿದ್ದೇನೆ, ಶತ್ರುಗಳಿಂದ ನನ್ನನ್ನು ಬಿಡಿಸು. ಅದೇ ಆ ಶತ್ರುಗಳಿಂದ ನನ್ನನ್ನು ಬಿಡಿಸು, ನಿನ್ನನ್ನೇ ಮರೆ ಹೊಕ್ಕಿದ್ದೇನೆ, ಶತ್ರುಗಳಿಂದ ಬಿಡಿಸ್ಬೇಕು ಅಂತಕ್ಕಂಥದ್ದು. ಇಲ್ಲಿ ಇನ್ನೊಂದು ನೋಡ್ರಿ, 10ನೇ ವಚನ ಬಹಳ ಇಂಪಾರ್ಟೆಂಟ್ ಆಗಿದೆ. ಇದರಲ್ಲಿ ಏನು, ನಿನ್ನ ಚಿತ್ತದಂತೆ ನಡ್ಕೊಳ್ಳುವುದನ್ನು ನನಗೆ ಕಲಿಸು, ನನ್ನ ದೇವನು ನೀನಲ್ಲವೋ. ಇದು ಬಹಳ ಮುಖ್ಯವಾದಂಥದ್ದು. ನಿನ್ನ ಚಿತ್ತದಂತೆ ನಡ್ಕೊಳ್ಳುವುದನ್ನು ನನಗೆ ಕಲಿಸು, ನೀನು ನನ್ನ ದೇವನಲ್ಲವೋ, ನನ್ನ ದೇವರು ನೀನಲ್ಲವೋ. ಶುಭಕಾರಿಯಾಗಿರುವ ನಿನ್ನ ಆತ್ಮನು ನನ್ನನ್ನು ಮಟ್ಟ ನೆಲದಲ್ಲಿ ನಡೆಸಲಿ. ಅಂದ್ರೆ ಇದು ಬಹಳ ಇಂಪಾರ್ಟೆಂಟ್. ದೇವರು ಈ ವಚನದಲ್ಲಿ ಹೇಳುವಂಥದ್ದು ಏನಂದ್ರೆ, ದೇವ್ರ ಚಿತ್ತದಂತೆ ನಾನು ನಡ್ಕೊಳ್ಬೇಕು. ನಾನು ಯಾವ್ಯಾವ ನಡ್ಕೊಂಡು ಬಿಟ್ಟಿದ್ದೀನಿ, ಹಂಗಾಗಿನೇ ನನ್ಗೆ ಈ ತರ ಎಲ್ಲ ಪ್ರಾಬ್ಲಮ್ಗಳು ಆಗ್ಬಿಟ್ಟಿದೆ. ಈಗ ನೀ ರಕ್ಷಣೆ ಕೊಡ್ಬೇಕು ನನಗೆ. ಆದ್ರೆ ಈಗ ಮುಖ್ಯವಾಗಿ ನಾನು ನಿನ್ನ ಒಂದು ಚಿತ್ತ ಏನಿದೆ, ನಿನ್ ಚಿತ್ತ ಕರ್ತನ ಪ್ರಾರ್ಥನೆಯಲ್ಲಿ ಒಂದು ಹೇಳ್ತದೆ ಅಲ್ವಾ, ಪರಲೋಕದಲ್ಲಿ ನಿನ್ನ ಚಿತ್ತವು ನೆರವೇರುವ ಪ್ರಕಾರ ಭೂಲೋಕದಲ್ಲಿ ಸಹ ನೆರವೇರಲಿ ಅಂತ. ಅಂದ್ರೆ ಪರಲೋಕದಲ್ಲಿ ಹೇಗಿರುತ್ತೆ ಅಂದ್ರೆ, ದೇವ್ರು ಹೆಂಗೆ ನಡೆಸ್ತಾರೋ ಹಂಗೆದ್ದೇ ಅನ್ಬಿಡ್ತದೆ ಅಲ್ಲಿ. ಪರಲೋಕದಲ್ಲಿ ದೇವ್ರದ್ದು ಯಾವ ರೀತಿ ಏನ್ ಆಲೋಚನೆ ಅದಲ್ಲ. ಆದ್ರೆ ಭೂಲೋಕದಲ್ಲಿ ಏನಾಗ್ತಾ ಇದೆ, ಭೂಲೋಕದಲ್ಲಿ ದೇವ್ರ ಚಿತ್ತ ನೆರವೇರಿದ್ರು ಸಹ ಸೈತಾನ ಸೆಂಟ್ರಲ್ ಬಂದು ಮನುಷ್ಯನಿಗೆ ತೊಂದರೆ ಕೊಡ್ತಾ ಇದ್ದಾನೆ. ಮತ್ತೆ ಆತನು ಯೇಸುವಿನ ಮಾರ್ಗದಲ್ಲಿ ಆತನ ಚಿತ್ತಕ್ಕೆ ನಡೆಯದ ಹಾಗೆ ಆತನು ಪ್ರೇರೇಪಿಸ್ತಾ ಇದ್ದಾನೆ. ನಾವು ಕೂಡ ಅವನ್ನ ಹಿಂಬಾಲಿಸಿ ಅವನ ತರ ನಡ್ಕೊಂಡ್ಬಿಡ್ತೀವಿ. ಅದಕ್ಕೋಸ್ಕರ ಅವ್ರೇನ್ ಹೇಳ್ತಾರೆ, ಅಲ್ಲಿ ಹಂಗ ನಡೀತಿದ್ದು ಅಲ್ಲಿ ಇಲ್ಲಿ ನೆರವೇರ್ಲಿ, ಪರಲೋಕದಲ್ಲಿ ನಿನ್ನ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರ್ಲಿ. ಅಂದ್ರೆ ಭೂಲೋಕದಲ್ಲಿ ನೆರವೇರ್ತಾ ಇಲ್ಲ, ಈಗ ನೆರವೇರ್ಬೇಕು ಅಂತಕ್ಕಂಥ ಹಂಬಲಿಕೆ ನಮ್ಮಲ್ಲಿ ಇರ್ಬೇಕಂತ ಯೇಸುಸ್ವಾಮಿ ಅದನ್ನ ಕಲಿಸ್ಕೊಟ್ಟಿದ್ದಾರೆ ಅಲ್ವಾ. ಆ ತರನೇ ನಾವು ಭೂಲೋಕದಲ್ಲಿ ಕೂಡ ದೇವರ ಚಿತ್ತ ನಡೆದುಕೊಳ್ಳುವುದನ್ನು ಕಲಿತುಕೊಳ್ಳುವಂಥದ್ದು. ಅದನ್ನ ದೇವರು ನಡೆದುಕೊಳ್ಳುವುದನ್ನು ನನಗೆ ಕಲಿಸು ಅಂತಕ್ಕಂಥದ್ದನ್ನ ಇಲ್ಲಿ ನಾವು ನೋಡ್ತೇವೆ. ಇನ್ನು ಹಿಂದೆ ನಾವೇನ್ ನೋಡಿದ್ವಿ, ನಿನ್ನ ಚಿತ್ತ ಏನು ಇನ್ನು ಹಿಂದೆ ನೋಡಿದ್ವಲ್ಲ ನಾವು, ಇಲ್ಲಿ 8ನೇ ವಚನದಲ್ಲಿ ನಾನು ನಡೆಯತಕ್ಕ ಮಾರ್ಗವನ್ನು ತಿಳಿಸು, ನನ್ನ ಮನಸ್ಸು ನಿನ್ನಲ್ಲಿ ಇಟ್ಟಿದ್ದೇನೆ ಅಂತೆ. ಅದೇ ತರನೇ ನಡೆಯತಕ್ಕ ಮಾರ್ಗ ದೇವ್ರು ನಮಗೆ ತಿಳಿಸ್ಬೇಕು. ನಾನ್ ಹೆಂಗ್ ನಡ್ಕೋಬೇಕು, ನಾನ್ ಹೆಂಗ್ ಇದ್ ಮಾಡ್ಬೇಕು ಅಂತಕ್ಕಂಥದ್ದನ್ನ ದೇವ್ರ ಹತ್ರ ಕೇಳಿ ನಡೆಯುವಂಥದ್ದು. ಅದೇ ತರ ನಿನ್ ಚಿತ್ತದಂತೆ ನಡ್ಕೊಳ್ಳುವುದು, ಇವೆರಡು ಅಲ್ಲಿಗೆ ಸರಿಯಾಗ್ತದೆ ವಚನಗಳು. ನಡ್ಕೊಳ್ಳುವುದನ್ನ ನನಗೆ ಕಲಿಸು, ನನ್ನ ದೇವರು ನೀನಲ್ಲವೋ, ನೀನೇ ನನ್ನ ದೇವರು, ನೀನೇ ನನ್ನ ಕುರ್ಬ, ನೀನೇ ನನ್ನ ಬಂಡೆ, ನೀನೇ ನನ್ನ ದುರ್ಗ ಅಂತ ಹೇಳ್ಬಿಟ್ರೆ ಏನೇನೋ ಮಾಡಕ್ಕಾಗಲ್ಲ. ಆತನ ಚಿತ್ತ ನಡ್ಕೊಳ್ಳಂಗೆ ಆಗ್ಬೇಕು. ಮತ್ತು ಶುಭಕಾರಿಯಾಗಿರುವ ನಿನ್ನ ಆತ್ಮನು ನನ್ನನ್ನು ಮಟ್ಟ ನೆಲದಲ್ಲಿ ನಡೆಸಲಿ. ಮಟ್ಟ ನೆಲದಲ್ಲಿ ನಡೆಸಲಿ. ಶುಭಕಾರಿಯಾಗಿರುವ ನಿನ್ನ ಆತ್ಮನನ್ನ ಎಲ್ಲಿ ನಡೆಸ್ಬೇಕು, ಮಟ್ಟ ನೆಲದಲ್ಲಿ ನಡೆಸಲಿ. ಅದ್ರ ಅರ್ಥ ನೀಟಾಗಿರ್ಬೇಕು, ನನ್ನ ಜೀವನ ನೀಟಾಗಿರ್ಬೇಕು ಅಂತಕ್ಕಂಥದ್ದು. ಎಲ್ಲರಿಗೂ ಮಟ್ಟ ನೆಲ ಇಷ್ಟ ಅಲ್ವಾ. ಹಾಗೆ ಯೆಹೋವನೇ ನಿನ್ನ ಹೆಸರಿನ ನಿಮಿತ್ತ ನನ್ನನ್ನು ಉಜ್ಜೀವಿಸ ಮಾಡು. ನಿನ್ನ ನೀತಿಗನುಸಾರವಾಗಿ ನನ್ನ ಪ್ರಾಣವನ್ನು ವಿಪತ್ತಿನಿಂದ ಬಿಡಿಸು. ನನಗೆ ಕೃಪೆ ತೋರಿಸಿ ನನ್ನ ವೈರಿಗಳನ್ನು ಖಂಡಿಸಿ ಬಿಡು. ನನ್ನ ಪ್ರಾಣ ಕಂಟಕರನ್ನೆಲ್ಲ ಕಡಿದು ಹಾಕು. ನಾನು ನಿನ್ನ ಸೇವಕನಲ್ಲವೋ ಅಂತ ಹೇಳ್ತಾ ಇದ್ದಾರೆ. ನಾನು ನಿನ್ನ ಸೇವಕ ದೇವ್ರೆ, ನಾನು ನಿನ್ನ ಮಗ ದೇವ್ರೆ,
ನನಗೆ ಬಂದೊದಗಿರುವಂತ ಎಲ್ಲ ವಿಪತ್ತುಗಳಿಂದ ನನ್ನನ್ನು ಬಿಡಿಸ್ಬಿಡು, ದಯವಿಟ್ಟು ನೀನ್ ಬೇಡ್ಕೊಳ್ತೀನಿ ಅಂತಕ್ಕಂಥದ್ದು ಈ ಒಂದು ಕೀರ್ತನೆಗಾರನ ಮನವಿ. ದೇವರ ಹತ್ರ ಪ್ರೀತಿ ಉಳ್ಳ ದೇವರ ಮಕ್ಕಳೇ, ಈಗ ಇದರ ಆತ್ಮೀಯ ಅರ್ಥಗಳನ್ನು ನಾವು ಗ್ರಹಿಸಿಕೊಳ್ಳೋಣ. ಒಂದನೇದಾಗಿ ನೋಡುವಾಗ, ಮಾನವರಾದ ನಮ್ಮೆಲ್ಲರಿಗೂ ಪ್ರಾಬ್ಲಮ್ಗಳು, ತೊಂದರೆಗಳು ಇದ್ದೇ ಇರ್ತದೆ ಅಂತಕ್ಕಂಥದ್ದನ್ನ ನಾನು ಈಗಾಗಲೇ ಹೇಳಿದ್ದೇನೆ. ಈ ಸಂದರ್ಭದಲ್ಲಿ ದೇವರ ರಕ್ಷಣೆ ನಮಗೆ ಬಹಳ ಅವಶ್ಯಕತೆ. ದೇವರ ರಕ್ಷಣೆ ಅನ್ನೋದು ಬಹಳ ಅವಶ್ಯಕತೆ. ರಕ್ಷಣೆಯ ಗೋಡೆ, ನಾವ್ ಯಾವಾಗನು ರಕ್ಷಣೆಯ ಗೋಡೆಯನ್ನ ಹಾಕೊಂಡಿರ್ಬೇಕು. ರಕ್ಷಣೆಯ ಗೋಡೆ ನಾವು ಹಾಕೊಂಡಿರ್ಬೇಕು. ಪ್ರಸಂಗಿಯಲ್ಲಿ ಒಂದು ಮಾತು ಹೇಳ್ತೇವೆ 9ನೇ ಅಧ್ಯಾಯದಲ್ಲಿ. ಅಲ್ಲಿಗೆ ಹೇಳ್ತದೆ, ಗೋಡೆ ಒಡೆಯವನಿಗೆ ಹಾವು ಕಚ್ಚುವುದು ಅನ್ನುವಂತ ಒಂದು ಮಾತು. ಗೋಡೆ ಒಡೆಯವನಿಗೆ ಹಾವು ಕಚ್ಚಿಬಿಡ್ತಿರ್ತದೆ. ಆದ್ರೆ ಅದರಲ್ಲಿ ನನ್ನ ಅರ್ಥದ ಪ್ರಕಾರ ಈ ಗೋಡೆ ಯಾವಾಗೂ ನಾವು ಸುತ್ತ ನಾವೊಂದು ಗೋಡೆ ಕಟ್ಕೊಂಡಿರ್ಬೇಕಂತ. ದಿನ ಇಲ್ಲಿ ನಾವು ಜೀವನ ಮಾಡ್ಲಿಕ್ಕೆ ಒಂದು ಮನೆ ಕಟ್ಕೊಂಡಿರ್ತೀವಿ ಅಥವಾ ಬಾಡಿಗೆ ಮನೆಯಲ್ಲಿ ಇರ್ತೀವಿ, ಸುತ್ತ ಗೋಡೆ ಇರ್ತದೆ. ಈ ಗೋಡೆ ಇರೋದ್ರಿಂದ ಹಾವುಗಳು ಬರುವುದಿಲ್ಲ, ಇನ್ನು ಚೇಳು ವಿಷದ ಕಾರ್ಯಗಳು ಆದಂತ ಪ್ರಾಣಿಗಳು ಬಂದು ನಮ್ಮನ್ನು ಕಚ್ಚೋದಿಲ್ಲ, ಸಾಯಿಸೋದಿಲ್ಲ. ಒಂದು ರಕ್ಷಣೆ. ಎರಡನೇ ರಕ್ಷಣೆ ಬಿಸಿಲು, ಮಳೆ, ಇದರಿಂದ ಮತ್ತೆ ಕಳ್ಳ ಕಾಕರಿಂದ, ಮತ್ತು ನಮ್ಮ ವಸ್ತುಗಳು, ನಮ್ಮ ಕಾರ್ಯಗಳು ಯಾರು ತೆಗೆದುಕೊಂಡು ಹೋಗ್ದಂಗೆ ಮನೆ ನೀಟಾಗಿ ನಾವು ರೆಸ್ಟ್ ಮಾಡ್ಲಿಕ್ಕೆ, ಬೇರೆ ಎಲ್ಲದಕ್ಕೂ ಕೂಡ ಈ ಮನೆ ಒಳಗೆ ನಾವು ಸುರಕ್ಷಿತವಾಗಿರ್ತೀವಿ. ಯಾಕಂತಂದ್ರೆ ಹೊರಗಡೆ ಸುತ್ತ ಒಂದು ಗೋಡೆ ಇದೆ, ಡೋರ್ ಇದೆ, ಬಾಗ್ಲಿದೆ, ಎಲ್ಲ ಇರೋದ್ರಿಂದ ನಮಗೆ ಒಂದು ರಕ್ಷಣೆ ಅಂತಕ್ಕಂಥ ಒಂದು ವಿಷಯ. ಆದ್ರೆ ಈ ಒಂದು ಗೋಡೆನ ಹೊಡೆದು ಬಿಟ್ರೆ ಅಥವಾ ಗೋಡೆ ಇಲ್ದೇನೆ ಇದ್ರೆ, ಒಂದ್ ಭಾಗದಲ್ಲಿ ಗೋಡೆ ಇಲ್ಲ, ಇನ್ 4 ಕಡೆ 3 ಕಡೆ ಗೋಡೆ ಇದೆ, ಅಥವಾ ಡೋರ್ ಇಲ್ಲ, ಏನೋ ಒಂದು ತೂತಿದ್ರೆ ಅದ್ರೊಳಗಿಂದ ಕಳ್ಳರು ಬರ್ಬೋದು, ವಿಷ ಜಂತುಗಳು ಬಂದು ನಮ್ಮನ್ನು ಕಚ್ಚಬಹುದು, ಅಥವಾ ಬೇರೆ ತೊಂದರೆ ಕೊಡುವಂತ ಕಾರ್ಯಗಳು ಏನೇನಿದೆ, ಪ್ರಾಣಿಗಳು, ಕಳ್ಳರು, ದುಷ್ಟರು, ನಮ್ ನೆಮ್ಮದಿ ಆಗಂತೂ ನಿದ್ದೆ ಮಾಡ್ಲಿಕ್ಕ ಅಥವಾ ಇರ್ಲಿಕ್ಕ ಆಗಲ್ಲ. ಯಾಕಂದ್ರೆ ಒಂದ್ ಕಡೆ ಗೋಡೆ ಇಲ್ಲ, ಒಂದ್ ಕಡೆ ಕಿಟಕಿ ಇಲ್ಲ, ಒಂದ್ ಡೋರ್ ಇಲ್ಲ. ಡೋರ್ಗೆ ಹಿಂದಗಡೆ ಲಾಕ್ ಇಲ್ಲ ಅಂದ್ರೂ ಬಹಳ ಬೇಜಾರ್ ಮಾಡ್ಕೊಂಡ್ ಬಿಡ್ತೀವಿ. ಲಾಕ್ ಯಾವಾಗ ಹಾಕ್ಬೇಕಪ್ಪ? ಯಾಕಂತಂದ್ರೆ ಬೇಗ ಕಾಲರ್ ಬಂದ್ಬಿಟ್ರೆ ಏನ್ ಮಾಡೋದು? ಲಾಕ್ ಹಾಕದೆ ನಾವು ಮನೆಯಿಂದ ಹೊರಗಡೆ ಹೋಗಕ್ಕಾಗಲ್ಲ. ಇನ್ನು ಒಂದ್ ವೇಳೆ ಹೋಗ್ಬಿಟ್ರು ಎಲ್ಲಾರು ಬರೀ ನಮ್ಮ ಮನ್ಸೆಲ್ಲ ಮನೆಯಲ್ಲೇ ಬೇಕಾಕದ್ನೋ ಒಳಗಡೆ ಇರೋ ವಸ್ತುಗಳ ಮೇಲೆ ನಮ್ಮಲ್ಲಿ ಇರ್ತದೆ. ಅದಲ್ಲ, ಒಳಗಡೆ ಇರುವಂತ ವಸ್ತುಗಳು ಏನಾಯ್ತು ಅಲ್ಲಿ ನಾವೆಲ್ಲ ಚರ್ಚಲ್ಲಿ ಕೂತಿದ್ರು ಕೂಡ ಈ ಕಡೆ ಮನೆ ಮೇಲೆ ಇರ್ತದೆ ನಮ್ಗೆ. ಅದಕ್ಕೆ ಸ್ವಾಮಿ ಹೇಳಿದಾರೆ, ನಿನ್ ಗಂಟು ಇಲ್ಲಿದ್ರೆ ಇಲ್ಲಿರ್ತದ ಮನ್ಸು, ಪರಲೋಕದಲ್ಲಿದ್ರೆ ಪರಲೋಕದಲ್ಲಿ ಇರ್ತೈತಿ, ನಿನ್ ಗಂಟು ಹಾಲ್ ಮಾಡಂತೆ. ಆ ತರ ಇರ್ತದೆ. ಆದ್ರೆ ಒಂದು ರಕ್ಷಣೆ ಇರ್ತದೆ ನಮ್ಗೆ. ಅದೇ ತರ ದೇವರ ರಕ್ಷಣೆ, ದೇವರ ಒಂದು ಕೃಪೆ, ದೇವರ ಒಂದು ಆಶೀರ್ವಾದ ಅನ್ನುವಂತ ರಕ್ಷಣೆಯ ಗೋಡೆ ನಮ್ಮ ಸುತ್ತ ಇರ್ಬೇಕಂತ ಹೇಳ್ತಾರೆ. ಆ ರಕ್ಷಣೆಯ ಗೋಡೆ ಹೇಗೆ ನೋಡಿ, ಈಗ ನಮ್ಮ MLA-ಗಳು ದೊಡ್ಡವರೆಲ್ಲ ಬಂದಾಗ ಸುತ್ತ ಜನ ಗನ್ ಹಿಡ್ಕೊಂಡಿರ್ತಾರೆ, ಅವ್ರಿಗೊಂದು ರಕ್ಷಣೆ ತರ. ಆದ್ರೆ ನಮ್ಗೆ ದೇವರಿಂದ ದೊರಕುವ ರಕ್ಷಣೆ ಮನೆಯದಲ್ಲ, ನಮ್ಮ ಆತ್ಮಗಳ ರಕ್ಷಣೆ. ಎರಡನೇದಾಗಿ ನಮ್ಮ ಸ್ಪಿರಿಚುವಲ್, ನಮ್ಮ ಕಾರ್ಯಗಳು, ನಮ್ಮ ದಿನ ಹೋಗುವಾಗ ಬರುವಾಗ ನಡ್ಸ್ಕೊಳ್ಳುವಂತ ರೀತಿ, ಎಲ್ಲ ಬಂದು ದೇವರು ನಮ್ಗೆ ಪ್ರೊಟೆಕ್ಷನ್ ಕೊಡುವಂಥದ್ದು. ವಾಕ್ಯ ಹೇಳ್ತಾರೆ, ನೀನು ಹೋಗುವಾಗಲೂ ಬರುವಾಗಲೂ ಸದಾಕಾಲ ಯೆಹೋವ ನಿನ್ನೊಂದಿಗಿರಲಿ. ಯೆಹೋವನಿಂದ ಆಶೀರ್ವಾದ ಅಂದ್ರೆ ಹಿಂಗಿರ್ತಾನೆ. ಈ ತರ ಎಲ್ಲ ವಚನಗಳಿರುವಾಗ ದೇವರ ಆಶೀರ್ವಾದ ಇರ್ತಕ್ಕಂಥವ್ರು ಮಾತ್ರ ಯಾವಾಗ್ಲೂ ಆತನಿಗೆ ಒಳ್ಳೆ ಗೈಡೆನ್ಸ್ ಸಿಗ್ತಾ ಇರ್ತದೆ. ಆತನಿಗೆ ಎಲ್ಲ ಎಲ್ಲಿ ಹೋದ್ರು ಕೂಡ ಜಯನೆ. ಮತ್ತೆ ಆತನು ಡಿಪೆಂಡ್ ಆಗಿರೋದು ದೇವ್ರ ಮೇಲೇನೆ. ಆತನು ದೇವ್ರ ಮೇಲೇನೆ, ದೇವ್ರ ಮೇಲೆ ಒಂದ್ ವೇಳೆ ಡಿಪೆಂಡ್ ಆಗದೆ ಸ್ವಲ್ಪ ಜ್ಞಾನ ಬರ್ತದೆ ನಮ್ಗೆ. ಯಾವಾಗಾರ ಅದು ಇದು ಓದಿ ಅಥವಾ ಯಾರು ಹೊಗಳಿ ಏನೋ ಮಾಡಿದಾಗ ಸ್ವಲ್ಪ ನಾವು ಎಲ್ಲ ಮಾಡಿದಾಗ ಮುಂದೆ ಮಾಡಕ್ ಹೋಗ್ತೀವಿ ನೋಡ್ರಿ, ಆವಾಗ ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ. ದುಷ್ಟರು ಬರ್ತಾರೆ, ಎಲ್ಲ ಬರ್ತಾರೆ. ರಕ್ಷಣೆ ಗೋಡೆ ನಾವ್ ಯಾಕೆ ಹಾಕೋಬೇಕು? ನಮ್ಮ ವೈರಿ ಇರೋದ್ರಿಂದಾನೇ ಗೋಡೆ ಹಾಕೋಬೇಕು. ವೈರಿ ಇಲ್ಲ ಅಂದ್ರೆ ಹಾಗೆ ಬಯಲಲ್ಲಿ ಜೀವನ ಮಾಡ್ಬೋದು.
ನೋಡಿ, ಏನೇನ್ ತೋಟದಲ್ಲಿ ಮೊದಲು ದೇವರು ಮಾನವರನ್ನ ಮಾಡಿ ಬಿಟ್ಟಾಗ ಅಲ್ಲಿ ತೋಟದಲ್ಲಿ ಹಂಗೆ ಬಿಟ್ಬಿಟ್ರು, ಮನೆಗೆ ಏನ್ ಕಟ್ಕೊಡ್ಲಿಲ್ಲ, ಅಲ್ಲಿ ಹಂಗೆ ಸ್ವಚ್ಛಂದವಾಗಿರ್ಬೋದಾಗಿತ್ತು. ಯಾವಾಗ ವೈರಿ ಬಂದ, ಗೋಡೆ, ಏನೇನ್ ತೋಟಕ್ಕೆ ಒಂದು ಬೇಲಿ. ಅದೇ ತರನೇ ನಾವು ನಮ್ಮ ಜೀವನಕ್ಕೆ ಕ್ರಿಸ್ತ ಯೇಸುವಿನ ರಕ್ಷಣೆಯ ಗೋಡೆಯನ್ನು ಹಾಕಿಕೊಳ್ಳುವುದು ಬಹಳ ಅವಶ್ಯಕತೆ. ಆ ಯೇಸುವಿನ ಪ್ರಾರ್ಥನೆ, ಯೇಸು ಸ್ವಾಮಿಯ ಧ್ಯಾನ, ಯೇಸುವನ್ನ ನಾವು ಡೈಲಿ ದಿನ ಕೇಳ್ಕೊಂಡಾಗ ನಮ್ಗೆ ಬಹಳಷ್ಟು ನಮ್ಮ ಇದು ಗೋಡೆ ಬಿಲ್ಡ್ ಆಗ್ತದೆ. ಆವಾಗ ಒಂದ್ ವೇಳೆ ಆ ಗೋಡೆನ ಒಡ್ಕೊಂಡ್ಬಿಟ್ರೆ ಅಥವಾ ರಕ್ಷಣೆಯಿಂದ ದೂರ ಹೋಗ್ಬಿಟ್ರೆ ಅಥವಾ ಯೇಸು ಸ್ವಾಮಿನ ನಾವು ಪ್ರಾರ್ಥನೆ ಮಾಡಿದ್ ಬಿಟ್ಬಿಟ್ರೆ ಆ ಗೋಡೆ ಒಡೆದಂಗೆ ಒಳಗೆ ಹಾವು ಬಂದ್ಬಿಡುತ್ತೆ, ಅಂದ್ರೆ ನಮಗೆ ಸೈತಾನ ಬಂದ್ಬಿಡ್ತಾನೆ ಅಂತ. ಆದ್ರಿಂದ ಈ ಒಂದು ಶಿಕ್ಷೆ ಆಗ್ಲೇಬಾರ್ದು. ಶಿಕ್ಷೆ ರಕ್ಷಣೆ ಆಗ್ಬೇಕಂದ್ರೆ, ರಕ್ಷಣೆ ಅಂದ್ರೆ ನಮ್ಗೆ ಈ ಅನುದಿನದ ಈ ಎಲ್ಲಾ ಪ್ರಾಬ್ಲಮ್ಗಳನ್ನ ಹೋಗ್ಲಾಡ್ಲಿಕ್ಕೋಸ್ಕರ ದೇವರನ್ನ ಬೇಡಿಕೊಂಡು ಒಂದು ಗೋಡೆಯನ್ನ ನಾವು ಕಟ್ಕೊಂಡು ನಮ್ಮನ್ನ ನಾವು ಕಾಪಾಡಿಕೊಂಡು ದೇವರಿಗೆ ಸ್ತೋತ್ರ ಆಲಿಸುವುದು. ಇದಕ್ಕೆ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ 8ನೇ ವಚನದೊಳಗೆ ನಾವು ನೋಡಿದ ಹಾಗೆ, ನಾನು ನಡೆಯತಕ್ಕ ಮಾರ್ಗವನ್ನು ತಿಳಿಸು, ನನ್ನ ಮನಸ್ಸು ನಿನ್ನಲ್ಲಿಯೇ ಇಟ್ಟಿದ್ದೇನೆ. ಇದು ಬಹಳ ಇಂಪಾರ್ಟೆಂಟ್. ನಾವು ಏನು ಮಾಡ್ಬೇಕು, ನಡಿಬೇಕು, ಆ ಮಾರ್ಗವನ್ನ ದೇವರು ನಮಗೆ ತಿಳಿಸ್ಬೇಕು. ಗೊತ್ತಾಯ್ತಾ? ನನ್ನ ಮಾರ್ಗವನ್ನ ನಿನ್ನ ಚಿಂತಾ ಭಾರವನ್ನು ಕರ್ತನಿಗೆ ಒಪ್ಪಿಸ್ಬಿಡು, ಆತನೇ ಅದನ್ನು ಸರಾಗ ಮಾಡುವನು ಅಂದಾಗೆ ನಾನು ನಡೆಯತಕ್ಕ ಮಾರ್ಗವನ್ನ ಆತನ ನನಗೆ ಬೋಧಿಸ್ಬೇಕು ಮತ್ತೆ ತಿಳಿಸ್ಬೇಕು. ಅದಕ್ಕೋಸ್ಕರ ನಾವು ಹಂಬಲಿಸ್ಬೇಕು. ಯಾವಾಗ ತಿಳಿಸ್ತಾರೆ ಅವರು? ನಾವು ಕರೆಕ್ಟ್ ಆಗಿ ಯಥಾರ್ಥವಾಗಿ ದೇವ್ರ ಹತ್ರ ಕೇಳ್ಕೊಂಡು ಅಡ್ಡ ಬಿದ್ದು ಬೇಡುವಾಗ ಅವ್ರು ತಿಳಿಸ್ತಾರೆ. ಅದ ಅಲ್ಲಿ ಅದಕ್ಕೆ ಮುಂದಿನ ವಚನ ಹೇಳುತ್ತೆ, ಮನಸ್ಸನ್ನು ನಿನ್ನಲ್ಲಿ ಇಟ್ಟಿದ್ದೇನೆ. ನಿನ್ನಲ್ಲಿ ಇಡಬೇಕು. ನಿನ್ನಲ್ಲಿ ಇಡದೇನೆ ನನಗೆ ತಿಳಿಸು ಅಂದ್ರೆ ತಿಳಿಸಲ್ಲ. ಅನೇಕ ಜನ ಹೀಗೆ ಹೇಳ್ತಾರೆ, ಪ್ರೇಯರ್ ಮಾಡಿಸ್ಕೊಳ್ಬೇಕಾದ್ರೆ ಅನೇಕ ಜನ ಸುಳ್ಳು ಹೇಳ್ತಾರೆ. ನಾವು ದೊಡ್ಡವರಂತ ತೊಳಸ್ಕೊಳ್ಲಿಕ್ಕೆ ಒಂದ್ಸಾರಿ ಕೇಳ್ತಾರಲ್ಲ ಪ್ರಶ್ನೆಗಳು, ಆತರ ಕೆಲವರು ಪ್ರಾರ್ಥನೆ ಮಾಡುವಾಗ್ಲೂ ಕೂಡ ಸುಳ್ಳು ಹೇಳ್ತಾರೆ. ಪ್ರಾರ್ಥನೆ ಒಂದ್ ವೇಳೆ ಪಾಸ್ಟರ್ಗಳು ಹಿಂಗೆ ಹೇಳ್ತಾರೆ, ಮತ್ತೆ ಅಲ್ಲಿ ನಿಜಾಂಶ ನಮಗೆ ಬೇರೆ ಕಡೆಯಿಂದ ಗೊತ್ತಾಗ್ಬಿಡ್ತದೆ ಅಂತ. ಆತರ ಅದೆಲ್ಲ ದೇವರಲ್ಲಿಯೇ ಮನಸ್ಸು ಇಟ್ಟರೆ ದೇವರು ಆತನ ನಮ್ಮ ಮಾರ್ಗವನ್ನು ಬೋಧಿಸ್ತಾನೆ. ಎರಡನೇದು, ನಿನ್ನ ಚಿತ್ತದಂತೆ ನಡ್ಕೊಳ್ಳುವುದನ್ನ ದೇವರು ನಮಗೆ ಕಲಿಸುವಂತ ದೇವರ ಹತ್ರ ಕೇಳ್ಕೊಳ್ಬೇಕು. ಮತ್ತು ನೀನೇ ನನಗ್ ದೇವರಾಗಿದೆಯಲ್ವೋ ಅನ್ನೋ ಭರವಸೆ. ನೀನೇ ನನಗ್ ದೇವರು, ಯಾವ್ದಾವ್ದೋ ದೇವರಲ್ಲ, ನೀನೇ ನನ್ನ ದೇವರು. ನೀ ನನಗ್ ದೇವರಾಗಿರುವಾಗ ನೀನ್ ಚಿಟ್ಟ ನನಗೆ ಹೇಳ್ಬೇಕು. ಇಸ್ರಾಯೇಲ್ರಿಗೂ ಕೂಡ ಅಷ್ಟೇ, ನಾನಲ್ಲದೆ ನಿಮಗೆ ಬೇರೆ ದೇವರುಗಳು ಇರಬಾರದು, ಯಾವ ಮೂರ್ತಿಯನ್ನು ಮಾಡಿಕೊಳ್ಳಬಾರದು, ಅವುಗಳಿಗೆ ಅಡ್ಡ ಬೀಳಲು ಬಾರದು, ಪೂಜಿಸಲು ಬಾರದು, ಮತ್ತೆ ಅವುಗಳಿಗೆ ಯಾವುದು ಏನು ಮಾಡಬಾರ್ದು. ಗೊತ್ತಾಯ್ತಾ? ಮೊದಲನೇ 4 ಆಜ್ಞೆ ನೀವು ನೋಡೋಣ. ಮೊದಲನೇ 4 ಆಜ್ಞೆಗಳೊಳಗೆ ಏನ್ ಹೇಳ್ತದೆ ಅಂದ್ರೆ, ದೇವರನ್ನ, ಮನುಷ್ಯನಿಗೂ ದೇವರಿಗಿರುವಂತ ಸಂಬಂಧನ ಸೂಚಿಸ್ತದೆ 4 ಆಜ್ಞೆಗಳು. ಗೊತ್ತಾಯ್ತಾ? ಅದ್ರಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ದೇವರು ಫಸ್ಟೇ ನಿನ್ನ ದೇವರಾಗಿರುವ ಯೆಹೋವನು ನಾನೇ, ನಾನಲ್ಲದೆ ನಿನಗೆ ಬೇರೆ ದೇವರುಗಳು ಇರಬಾರದು, ಯಾವುದನ್ನು ಪೂಜಿಸಬಾರದು, ಆಕಾಶದಲ್ಲಿ ಆಗಲಿ ಭೂಮಿಯಲ್ಲಾಗಲಿ ಭೂಮಿಯ ಕೆಳಗಣ ನೀರಿನಲ್ಲಾಗಲಿ ಇರುವ ಯಾವುದರ ರೂಪವನ್ನು ಮಾಡ್ಕೊಳ್ಬಾರ್ದು, ಸೂಚಿಸಬಾರ್ದು. ಈಗ ಹೇಳ್ಬಿಟ್ರು ದೇವರು, ಎಷ್ಟು ಚಂದವಾಗಿ ಹೇಳ್ಬಿಟ್ರು. ಅವ್ರಿಗೆ ದೇವರಿಗೆ ಏನಂತ, ನಾವು ದೇವರ ಮಕ್ಕಳಾಗಿರ್ಬೇಕು, ಆತನು ನಮಗೆ ದೇವರಾಗಿರ್ಬೇಕು ಅನ್ನುವ ಆಸೆ ದೇವರಿಗೆ ಇದೆ. ಅದು ಒಂದು ಚಿತ್ತಾನೆ, ದೇವರ ಚಿತ್ತಾನೆ. ಸೊ ಹಾಗಾಗಿ ನಾವು ಆತನ ಈ ಒಂದು ಆಜ್ಞೆಯ ಪ್ರಕಾರ 100% ಆಗಿ ದೇವರ ಹತ್ರನೇ ನಾವು ಒಪ್ಪಿಸ್ಕೊಡುವಾಗ ಆತನ ಚಿತ್ತನ ನಮಗೆ ಅವರು ತಿಳಿಯಪಡಿಸ್ತಾರೆ. ನಾವು ಆತನ ಚಿತ್ತದ ಪ್ರಕಾರನೇ ನಡ್ಕೊಂಡು ಹೋಗ್ಬಿಟ್ರೆ ನಮ್ಗೆ ಯಾವ ರೀತಿ ಆದಂತ ಪ್ರಾಬ್ಲಮ್ಗಳು ಇಲ್ಲ. ಆ ರೀತಿ ನಡ್ಕೊಳ್ದಿರೋದ್ರಿಂದ ಇತನಿಗೆಲ್ಲ ಪ್ರಾಬ್ಲಮ್ ಬಂದಿರ್ಬೋದು. ಅದಕ್ಕೋಸ್ಕರ ಆತನ ಕೇಳ್ತಾ ಇದ್ದಾನೆ, ಏನಂತಂದ್ರೆ ನಿನ್ ಚಿತ್ತದ ಪ್ರಕಾರ ನಡ್ಕೊಳಗೆ ನನಗೆ ಸರಿ ಮಾಡು ಅಂತ ಹೇಳಿ. ಆದ್ರಿಂದ ಕರ್ತನಲ್ಲಿ ಪ್ರೀತಿ ಉಳ್ಳವರೇ, ಈಗ ಪ್ರತಿ ದಿವಸ ಇರುವಂತ ಪ್ರಾಬ್ಲಮ್ಗಳಿಗೋಸ್ಕರ ದೇವರನ್ನ ನಾವು ಬೇಡಿಕೊಂಡು ಆತನ ಚಿತ್ತದ ಪ್ರಕಾರ ನಡೆದು ಆತನನ್ನು ಆರಾಧಿಸೋಣ. ನಮ್ಮ ಪ್ರಾಣ ನನಗೆ ಕೃಪೆ ತೋರಿಸಿ ನನ್ನ ವೈರಿಗಳನ್ನು ಖಂಡಿಸಿ ಬಿಡು, ನನ್ನ ಪ್ರಾಣ ಕಂಟಕರನ್ನೆಲ್ಲ ಕಡಿದು ಹಾಕು, ನಾನು ನಿನ್ನ ಸೇವಕನಲ್ಲವೋ, ನಾನು ನಿನ್ನ ಸೇವಕ ದೇವರೇ, ನನಗೆ ಹೆಲ್ಪ್ ಮಾಡು ಅಂತ ದಿನ ದೇವರನ್ನು ಬೇಡ್ಕೊಳ್ಳುವಾಗ ದೇವರು ನಮ್ಗೆ ಸಹಾಯ ಮಾಡ್ತಾರೆ. ದೇವರ ಈ ವಾಕ್ಯಗಳ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ಪರಲೋಕದ ನಮ್ಮ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ. ಕಲಿಸಿಕೊಟ್ಟ ವಾಕ್ಯಗಳು
ಈಗ ನೀನು ನುಡಿದಂಥ ಮಾತುಗಳು ಇವು ನಿಜವಾಗಿಯೂ ನಮ್ಮಲ್ಲಿ ಕಾರ್ಯ ಮಾಡಿ ನಾವು ನಿನ್ನಲ್ಲಿಯೇ ಜೀವಿಸಿ ನಾವು ಲೋಕದಲ್ಲಿ ಸೇವೆ ಮಾಡುತ್ತಾ ಕಡೆಯಲ್ಲಿ ನಿನ್ನ ಹತ್ರ ಬಂದು ಸೇರಿಕೊಳ್ಳುವಂತೆ ಸಹಾಯ ಮಾಡು. ಯೇಸುವಿನ ಹೆಸರಲ್ಲಿ ಕೇಳುತ್ತೇವೆ ತಂದೆಯೇ, ಆಮೆನ್.